ಈಗ ಇವರು ಪಥಸಂಚಲನೆಗೆ ಇನ್ನು ನನಗೆ ಮಾಹಿತಿ ಪ್ರಕಾರ ಅವರು ಪರ್ಮಿಷನ್ ಕೇಳಿಲ್ಲ ಇನ್ನು. ಅವರು ಮಾಹಿತಿಯನ್ನು ನೀಡಿದ್ದಾರೆ. ಏನರ್ಥ ಸರ್ ಇದು? ಏನು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ? ನಾನು ಸುಮ್ಮನೆ ಒಂದು ಲೆಟರ್ ಕೊಟ್ಬಿಟ್ರೆ ನೀವು ಮೆರವಣಿಗೆಗೆ ಅಲೌ ಮಾಡಿಬಿಡ್ತೀರಾ ನನಗೆ? ಇವರಿಗೆ ಅಲರ್ಜಿ, ಇವರಿಗೆ ಅನುಮತಿ ಕೇಳಿಲ್ಲ, ಮಾಹಿತಿಯನ್ನು ನೀಡಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿರೋದು. ಅನುಮತಿ ಕೇಳ್ರಪ್ಪ, ಅನುಮತಿ ಕೇಳಿ. ನಾವು ಇಂಥ ಸಂಘಟನೆಯಿಂದ ಇರೋದು, ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಇಷ್ಟು ಜನ ಸೇರ್ತಾ ಇದ್ದೀವಿ, ಇದು ನಮ್ಮ ಉದ್ದೇಶ ಇದು ಇದೆ, ಶಾಂತಿಯುತವಾಗಿ ಮಾಡ್ತೀವಿ, ಈ ಏನಾದರೂ ಹೆಚ್ಚ ಕಮ್ಮಿ ಆದರೆ ಈ 10 ಜನ ಜವಾಬ್ದಾರಿ ಇದ್ದಾರೆ. ಕೇಳತ್ತಪ್ಪ ಸರ್? ವಾಟ್ ಇಸ್ ದ ಪ್ರಾಬ್ಲಮ್? ಐ ಡಿಂಟ್ ಅಂಡರ್ಸ್ಟ್ಯಾಂಡ್. ಏನು RSS ಫ್ಲಾಗ್ ಏನು ನ್ಯಾಷನಲ್ ಫ್ಲಾಗ್ ಏನ್ರಿ? ನ್ಯಾಷನಲ್ ಫ್ಲಾಗಾ? ಅನಧಿಕೃತವಾಗಿ ಹಾಕ್ಬಿಟ್ಟು ಇವಾಗ ನನ್ನ ಮೇಲೆ ಗುಬೆ ಕೊಡಿಸ್ತಾರಾ ಸರ್? ಅಲ್ಲಿ ಈಗ ನಿಮ್ಗೆ ಈಗ ಇನ್ನೂ ಒಂದು 5 ನಿಮಿಷದಲ್ಲಿ ಇನ್ನೂ ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಮೊನ್ನೆ BJP ಅಭ್ಯರ್ಥಿ ನೇರವಾಗಿ ನನಗೇನು ಹೇಳ್ತಾನೆ, ಈಗ ಬರೀ ಫೋನ್ ಕಾಲ್ಗಳಲ್ಲಿ ನಿಮ್ಗೆ ಥ್ರೆಟ್ ಬರ್ತಾ ಇದೆ, ಇವರೆಲ್ಲ ಕಟ್ಟರ್ಪಂಥಿಗಳಿರ್ತಾರೆ, RSS ಅವರು ದೇಶಭಕ್ತರು, ಮನೆಗೆ ನುಗ್ಗಿ ಹೊಡಿತಾರೆ ಅಂತಾರೆ. ಈಗ DG ಕಂಪ್ಲೇಂಟ್ ಕೊಡ್ತೀನಿ ನಾನು. ಇಂಥ ವಾತಾವರಣ ಸೃಷ್ಟಿ ಮಾಡಿದ್ಮೇಲೆ ಇವ್ರಿಗೆ ಬಿಡಬೇಕಾ? ತಮಗೆ ನೇರವಾಗಿ ಬೆದರಿಕೆ ಎಸ್, ಚಿತ್ತಾಪುರ BJP ಇರ್ತಿಲ್ಲ ಸರ್? ಎಸ್. ಆಮೇಲೆ ಇದು ಯಾರು ಸೃಷ್ಟಿ ಮಾಡ್ತಾ ಇರೋದು ಸರ್ ಇಂಥ ವಾತಾವರಣ? ಕಾನೂನನ್ನು ಪಾಲನೆ ಮಾಡುವಂತೆ ಇವ್ರಿಗೆ ಇಷ್ಟು ಬೇಸರನ ಏನಕ್ಕೆ? ವೈ ಕಾಂಟ್ ದೇ ಫಾಲೋ ರೂಲ್ಸ್ ಲೈಕ್ ಎನಿ ಅದರ್ ಆರ್ಗನೈಸೇಷನ್? ವೈ ಕಾಂಟ್ ದೇ ಫಾಲೋ ರೂಲ್ಸ್ ಲೈಕ್ ಎನಿ ಅದರ್ ಅಸೋಸಿಯೇಷನ್? Why can't they follow rules like any other citizen?